ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ? ಎಲ್ಲರೂ ಹುಷಾರಿದ್ದೀರಾ ಅಂತ ಎಣಿಸ್ಕೊಳ್ತೇನೆ. ನಮ್ಮ ಉಡುಪಿ ಮಂಗಳೂರಲ್ಲಿ ತುಂಬಾ ಮಳೆ ಬರ್ತಾ ಉಂಟು 2-3 ದಿವಸದಿಂದ. ಹಾಗೆ ನಿನ್ನೆ ರಾತ್ರಿ ಅನೌನ್ಸ್ ಆಗಿದೆ ಮಕ್ಕಳಿಗೆಲ್ಲ ರಜೆ ಹೇಳಿ. ಹಾಗೆ ಮಕ್ಕಳಿಗೆಲ್ಲ ಇವತ್ತು ಸ್ಕೂಲಿಗೆ ರಜೆ ಉಂಟು. ನಾನಿವತ್ತು ಬೆಳಿಗ್ಗೆ ಬೇಗ ಎದ್ದು ವಿಡಿಯೋ ಮಾಡ್ತಿರೋದು ರೀಸನ್ ಇಷ್ಟೇ. ಇವತ್ತು ಆಟಿ ಅಮಾವಾಸ್ಯೆ. ಆ ಆಟಿ ಅಮಾವಾಸ್ಯೆದು ಕಷಾಯ ಯಾವ ತರ ಮಾಡುದು ಅಂತ ಹೇಳಿ ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೇನೆ. ಫ್ರೆಂಡ್ಸ್, ಈಗ ನಮ್ಮ ಮಗನಿಗೆ ವಿಡಿಯೋ ಮಾಡ್ತಾ ಇರೋದು. ಕಷಾಯದ ವಿಡಿಯೋ ಮಾಡ್ಲಿಕ್ಕೆ ಉಂಟಂತ ಹೇಳಿ ಬೆಳಿಗ್ಗೆ ಬೇಗ ಎಬ್ಬಿಸಿದ್ದೇನೆ ಆಯ್ತಾ. ಮುಖ ಇಷ್ಟು ದಪ್ಪ ಆಗಿದೆ. ಎಬ್ಬಿಸಿದೆ ಯಾಕೆ ಅಂತೇಳಿ, ಇಲ್ಲದೆ 11 ಗಂಟೆವರೆಗೆ ಮಲ್ಕೊಂಡೇ ಇರ್ತಾನೆ, ಹೇಳುದಿಲ್ಲ. ಎಬ್ಬಿಸಿ ಎಬ್ಬಿಸಿ ಸಾಕಾಗ್ತದೆ. ಈಗ ಎಕ್ಸಾಮ್ ಆಗಿ ಫುಲ್ ರೆಸ್ಟ್ ಅಲ್ಲಿ ಇದ್ದಾನೆ ಅವನು. ಅದು ಬಿಟ್ಟು ಇವತ್ತು ಸ್ಪೆಷಲ್ ಏನು? ಇವತ್ತು ನಿಮ್ಮ ಬರ್ಡೇ ಅಲ್ಲಿ ಇವತ್ತು. ಹೌದು, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಫ್ರೆಂಡ್ಸ್, ಹೌದು, ಇವತ್ತು ನನ್ನದು ಬರ್ಡೇ 24 ಜುಲೈ. ಸೆಲೆಬ್ರೇಷನ್ ಏನು ಮಾಡ್ಕೊಳ್ಳೋದಿಲ್ಲ, ನಾನು ಯಾವಾಗಲೂ ಸಿಂಪಲ್ ಆಗಿ ಇರುದು. ಆದ್ರೆ ಇವತ್ತು ನನ್ನ ಫ್ರೆಂಡ್ ಕೊಟ್ಟ ಡ್ರೆಸ್ ಹಾಕಿದ್ದೇನೆ, ಕಾಂತಿ ಕೊಟ್ಟದ್ದು ಇದು. ಕಾಂತಿಗೆ ಸಹ ತುಂಬಾ ಥ್ಯಾಂಕ್ಸ್ ಹೇಳ್ತೇನೆ. ಇವತ್ತು ಸ್ವೀಟ್ ಇಲ್ಲ ಹಾಗಾದ್ರೆ, ಕಷಾಯ ಕುಡಿಯೋದಾಗಾದ್ರೆ ಸರಿ. ಕಷಾಯದೊಟ್ಟಿಗೆ ಮೆಂತೆ ಗಂಜಿ ಇರ್ತದೆ, ಅದ್ರಲ್ಲಿ ಬೆಲ್ಲ ಹಾಕಿರ್ತೇವೆ ಆಯ್ತಾ. ಅದು ಸ್ವೀಟ್ ಇರ್ತದೆ, ಒಳ್ಳೆ ಕಾಂಬಿನೇಷನ್, ಕಹಿ ಮತ್ತೆ ಸಿಹಿ. ಓಕೆ. ಟೈಮ್ 4:20 ಆಗಿದೆ. ಸೊ ನಾನು ಮತ್ತೆ ನನ್ನ ಮಾವ ಬಂದಿದ್ದೀವಿ ಇಲ್ಲಿಗೆ. ಇದು ಪಾಳೆ ಮರದ ಕೆತ್ತೆ ಅಂತ ಹೇಳ್ತಾರೆ, ಅದರದ್ದು ತೆಗೆದು ಕಷಾಯ ಮಾಡುದು ಆಟಿ ಅಮಾವಾಸ್ಯೆಗೆ. ನನಗೆ ಬೇಗ ಎಬ್ಬಿಸಿದ್ದು ಬೆಳಿಗ್ಗೆ ಬೇಗ. ಅಣ್ಣ ಇಷ್ಟು ಪಾಲಕ್ಕೆ ಅದು ಚಕ್ಕೆ ತಂದಿದ್ದಾರೆ. ಇದು ನಮ್ಗೆ ಎಷ್ಟು 20-30 ಜನಕ್ಕೆ ಕೊಡ್ಲಿಕ್ಕೆ ಉಂಟಲ್ಲ. 30 ಜನರವರೆಗೆ ಕೊಡ್ಲಿಕ್ಕೆ ಉಂಟು, ಅದಕ್ಕೆ ಇಷ್ಟು ಚಕ್ಕೆ ತಕೊಂಡು ಬಂದಿದ್ದೇವೆ. ನೋಡಿ, ಇದು ಸಿಪ್ಪೆ ಸ್ವಲ್ಪ ದಪ್ಪ ಇದ್ರೆ ಕೈಯಲ್ಲಿ ಹೀಗೆ ತೆಗಿಲಿಕ್ಕೆ ಆಗ್ತದೆ. ಆದ್ರೆ ಎಲ್ಲ ಮರದ್ದೆಲ್ಲ ತೆಗೆದು ತೆಗೆದು ನಮ್ಗೆ ಸ್ವಲ್ಪ ತೆಳು ಉಂಟು, ಹಾಗೆ ನಾವು ಸ್ವಲ್ಪ ಕಲ್ಲಲ್ಲಿ ತೇದ್ಬೇಕು. ದೊಡ್ಡ ಕಲ್ಲಿಲ್ಲ, ಹಾಗೆ ಸಣ್ಣ ಕಲ್ಲಲ್ಲಿ ಅದನ್ನು ಸ್ವಲ್ಪ ತೇದಿ ಅದ್ರದ್ದು ಮೇಲಿದು ಸಿಪ್ಪೆ ತೆಗಿತಾ ಇದ್ದೇವೆ. ನಂತರ ಕಲ್ಲಲ್ಲಿ ಜಜ್ಬೇಕು. ಸುಮಾರು ಇರ್ಲಿಕ್ಕೆ ಹೋಗಿ ನಾವು ಜಜ್ಜಿ ಜಜ್ಜಿ ಒಂದು ಪ್ಲೇಟಿಗೆ ಹಾಕಿದ್ದೇವೆ. ಮೇಣ ಹೋಗ್ಬೇಕಾದ್ರೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಕೈಯಲ್ಲಿ ಉಚ್ಚಿ ತೆಗಿಬೇಕು. ಸಣ್ಣ ಸಣ್ಣ ಮಾಡಿ ಬುದ್ಧಿ ಇಟ್ಟಿದ್ದೇವೆ. ಇದನ್ನು ಗ್ರೈಂಡರ್ ನಮ್ಮ ಹತ್ರ ಕಡಿಯುವುದು ಕಲ್ಲಿಲ್ಲ, ಅದಕ್ಕೆ ನಾವು ಗ್ರೈಂಡರ್ ಹಾಕ್ತಾ ಇದ್ದೇವೆ. ಇದಕ್ಕೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಣಸಿನ ಕಾಳು ಮತ್ತೆ ಸ್ವಲ್ಪ ಓಮ ಹಾಕಿ ಗ್ರೈಂಡರ್ ಹಾಕ್ಬೇಕು. ಕಲ್ಲಲ್ಲಿ ಕಡಿದ್ರೆ ಒಳ್ಳೇದು, ಆದ್ರೆ ಏನ್ ಮಾಡುದು, ನಮ್ಮ ಹತ್ರ ಈಗೆಲ್ಲ ಕಲ್ಲಿಲ್ಲ ಅಲ್ಲ, ಅದಕ್ಕೆ ಬೇರೆ ಆಪ್ಷನ್ ಇಲ್ಲ. ಕಲ್ಲಿನಿಂದ ಕಡಿತಿದ್ರು, ಕಲ್ಲಿನಲ್ಲಿ ಗುದ್ದಿ ಕಲ್ಲಿನಲ್ಲೇ ಕಡಿತಿದ್ರು. ಈಗ ಅದೆಲ್ಲ ನಮ್ಮ ಹತ್ರ ಇಲ್ಲ, ಕಡಿಯೋ ಕಲ್ಲೆಲ್ಲ ಇಲ್ಲ. ಆದ್ರಿಂದ ನಾವು ಗ್ರೈಂಡರ್ ಕಡ್ದು ಮತ್ತೆ ಸೋಸಿ ಕೊಡ್ತಾ ಇದ್ದೇವೆ. ಈಗ ಇಷ್ಟು ಚೆನ್ನಾಗಿದೆ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? ನಾನೊಂದು 30 ವರ್ಷದಿಂದ 30 ವರ್ಷದಿಂದ ನನ್ನ ಅಮ್ಮ ಮಾಡ್ತಿದ್ರು ಮುಂಚೆ. ಅದನ್ನು ನೋಡಿ ಈಗ ನಾನು 20 ವರ್ಷದಿಂದ 25 ವರ್ಷದಿಂದ ನಾನು ಮಾಡಿ ನಮ್ಮವರಿಗೆ, ನಮ್ಮ ಪರಿಚಯದವರೆಲ್ಲ ಕೇಳಿದಕ್ಕೆ ಮಾಡಿ ಕೊಡ್ತೇವೆ. ಹಾಗೆ ನೇಬರ್, ಹತ್ತಿರದವರೆಲ್ಲ ಮತ್ತೆ ಫ್ರೆಂಡ್ಸ್ ಎಲ್ಲರಿಗೂ ಒಂದು 25-30 ಜನರಿಗೆ ಮಾಡಿ. ನೋಡಿ, ಇಷ್ಟು ಸಣ್ಣ ಆಗ್ಬೇಕು, ಅವಾಗ ಅದರಲ್ಲಿ ಕಷಾಯ ತೆಗಿಬಹುದು. ಮತ್ತೆ ನಿಮ್ಗೆ ಸ್ವಲ್ಪ ಜನಕ್ಕೆ ಮಾಡುದಾದ್ರೆ ನೀವು ಕಲ್ಲಲ್ಲಿ ಜಜ್ಜಿ ಬಟ್ಟೆ ಹಾಕಿ ರಸ ತೆಗೆದು ಸಹ ಮಾಡಬಹುದು. ಇದು ಸುಮಾರು ಜನಕ್ಕೆ ಕೊಡ್ಲಿಕ್ಕೆ ಅಂತ ಹೇಳಿ ನಾವು ಇದು ಗ್ರೈಂಡರ್ಗೆ ಹಾಕಿದ್ದೇವೆ. ಇದು ಪಾಳ್ಯಕೆತ್ತೆಗೆ ಸಪ್ತವರ್ಣಿ ಅಂತ ಹೇಳಿ ಸಹ ಹೇಳ್ತಾರೆ. ಈಗ ಮತ್ತೆ ನಾವು ಸೋಸಿ ಅದನ್ನ ಒಗ್ಗರಣೆ, ಆಕ್ಚುಲಿ ಅದು ಒಂದು ಬೋರ್ಗಲ್ ಅಂತ ಹೇಳಿ ಬರ್ತದೆ, ಅದನ್ನ ಒಲೆಗೆ ಹಾಕಿ ಸುಟ್ಟು ಮತ್ತೆ ಹಾಕ್ಲಿಕ್ಕೆ ಇರುದು. ಆದ್ರೆ ನಮ್ಮ ಹತ್ರ ಇಲ್ಲಿ ಒಲೆ ಎಲ್ಲ ಇಲ್ಲ. ಬುರ್ಗಲ್ ಕಲ್ಲನ್ನು ತಗೊಂಡು ಬುರ್ಗಲ್ನನ್ನು ತಗೊಂಡ್ಬಂದು ಬುರ್ಗಲ್ನನ್ನು ಒಲೆಯಲ್ಲಿ ಹಾಕಿ, ಒಲೆಯಲ್ಲಿ ಹಾಕಿದ ಮೇಲೆ ಕೆಂಪಾಗುವಾಗ ಬೆಳ್ಳುಳ್ಳಿ, ಸ್ವಲ್ಪ ಚೂರು ಎಣ್ಣೆ ಅದರ ಮೇಲೆ ಹಾಕಿ 1-2 ಬೆಳ್ಳುಳ್ಳಿ ಹಾಕಿ ಒಗ್ಗರಣೆಯನ್ನು ಕೊಡ್ತಿದ್ರು. ಏಕೆಂತ ಹೇಳಿದರೆ ಮಕ್ಕಳು, ಸಣ್ಣ ಸಣ್ಣ ಮಕ್ಕಳಿರುವಾಗ ಅವರ ಕುಡಿಲಿಕ್ಕೆ ಸ್ವಲ್ಪ ಕೈ ಎಣಿಸ್ಬೋದು ಅಂತೇಳಿ ಇದನ್ನು ಹಾಕೋದು. ಒಗ್ಗರಣೆ ಕೊಟ್ಟರೆ ಒಂದು ಪರಿಮಳದಲ್ಲಿ ಕುಡಿಲಿಕ್ಕೆ ಆಗ್ತದೆ ಅಂತೇಳಿ ಮಕ್ಕಳಿಗೆ ಒಂದು ಸ್ವಲ್ಪ ಆದರೂ ಕುಡಿತಾರೆ ಅಂತೇಳಿ ಒಗ್ಗರಣೆ ಹಾಕಿ. ನಾವಿವತ್ತು ಬಣಲೆಯಲ್ಲಿ ಸ್ವಲ್ಪ
ಚೂರು ಬೆಳ್ಳುಳ್ಳಿ ಒಗ್ಗರಣೆ ಹಾಕಿ ಹಾಕ್ತಾ ಇದ್ದೇವೆ. ಬೋರ್ಗಲ್ ಸಹ ಇಲ್ಲ ನಮ್ಮ ಹತ್ರ, ಮತ್ತೆ ಒಲೆ ಸಹ ಇಲ್ಲ, ಹಾಗಾಗ್ಲಿಕ್ಕೆ ಹೋಗಿ ಮಕ್ಕಳು ಕುಡಿಲಿ ಅನ್ನುವ ಇಂಟೆನ್ಷನ್ ಇದೆ. ಇದು ಕಷಾಯ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆ ಜೀರ್ಣಾಂಗ ವ್ಯವಸ್ಥೆ, ಮತ್ತೆ ಇದನ್ನ ನಾವು ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕಾಗ್ತದೆ. ಸಾಸಿವೆ ಮತ್ತು ಕರಾವಳಿ ಬೆಳ್ಳುಳ್ಳಿ. ಭಾಗದಲ್ಲಿ ಹೆಚ್ಚಾಗಿ ಇದು ಕಷಾಯನ ಮಾಡಿ ಕುಡಿತಾರೆ. ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಿ ಕುಡಿಬೇಕು. ಯಾರೇ ಆಗ್ಲಿ, ನೀವು ಎಲ್ಲಿದ್ರೂ ಸಹ ನಮ್ಮ ಹತ್ರ ಕಲ್ಲಿಲ್ಲ ಅದಿಲ್ಲ ಅಂತೇಳಿ ಎಣಿಸ್ಬೇಡಿ. ಮರ ಒಂದು ಸಿಕ್ಕಿದ್ರೆ ಒಂದು ತುಂಡು ಕೆತ್ತೆ ತಂದು ಜಜ್ಜಿ ಅದ್ರದ್ದು ರಸ ಆದ್ರೂ ಒಂದು ಕುಡೀರಿ. ಅಮಾವಾಸ್ಯೆ ದಿವಸ ತುಂಬಾ ಒಳ್ಳೇದು. ಅದ್ರೊಟ್ಟಿಗೆ ನಾವು ಇವತ್ತು ಮೆಂತೆ ಗಂಜಿಯನ್ನು ಸಹ ಮಾಡ್ತಾ ಇದ್ದೇವೆ. ದೇವರ ಕೋಣೆಯಲ್ಲಿ ಒಂದು ಇಟ್ಟು 5 ನಿಮಿಷ ನಮ್ಮ ಇಟ್ಟು ತುಳುನಾಡಿದ್ದು ಸಂಸ್ಕೃತಿಯಲ್ಲಿ ಇದು ಆಟಿಯಲ್ಲಿ ಫಸ್ಟ್ ಟೈಮ್ ಬರುದಲ್ಲ, ಆಟಿ ಅಮಾವಾಸ್ಯೆ, ಆಟಿ ಆಟಿ ತಿಂಗಳಲ್ಲಿ ದೇವರಿಗೆ ಒಂದು ಲೋಟ ಫಸ್ಟ್ ಇಡುದು ಅಲ್ಲ, ಮತ್ತೆ ನಾವೀಗ ಯೂಸ್ ಮಾಡೋದು. ಆಟಿ ಕಷಾಯ ರೆಡಿ. ಕಷಾಯದೊಟ್ಟಿಗೆ ಬೆಲ್ಲ ಸಹ ತಿನ್ಬೋದು. ನಾವು ನೆಲಗಡಲೆ ಇಟ್ಟಿದ್ದೇವೆ, ಬೀಜ. ಮತ್ತೆ ಈಗ ಮೆಂತೆ ಗಂಜಿ ರೆಡಿ ಆಗ್ತಾ ಉಂಟು. ಇದು ಕಷಾಯ ಕುಡಿದು ಅರ್ಧ ಗಂಟೆ ನಂತರ ನಾವು ಮೆಂತೆ ಗಂಜಿ ತಿನ್ನುದು. ಫ್ರೆಂಡ್ಸ್, ಈಗ ಮೆಂತೆ ಗಂಜಿ ಹೇಗೆ ಮಾಡೋದಂತ ನೋಡುವ. ಅಕ್ಕಿ ಮತ್ತೆ ಮೆಂತೆಯನ್ನ ತೊಳೆದಿಟ್ಕೊಂಡಿದ್ದೇವೆ, ಕಾಯಿ ತುರಿ ಸಹ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇವೆ. ಮತ್ತೆ ಅದಕ್ಕೆ ಸ್ವಲ್ಪ ಬೆಲ್ಲ ಮತ್ತೆ ಗೋಡಂಬಿ ಇಷ್ಟು ಬೇಕಾಗ್ತದೆ ಐಟಮ್. ಒಂದು ಕುಕ್ಕರಲ್ಲಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಅಕ್ಕಿ ಮತ್ತೆ ಮೆಂತೆನ ಹಾಕಿ ಕುಕ್ಕರಲ್ಲಿ ನಾವು ಒಂದು 2-3 ವಿಸಿಲ್ ಆಗುವಷ್ಟು ಬೇಯಿಸ್ಕೊಳ್ಬೇಕು. ನೋಡಿ, ಬೆಂದ ನಂತರ ಹೀಗಿರ್ತದೆ. ಅದಕ್ಕೆ ಪುನಃ ನಾವು ಕಡ್ದಿಟ್ಟ ಕಾಯಿ ಹಾಲನ್ನು ತೆಗೆದು ಅದಕ್ಕೆ ಹಾಕ್ಕೊಳ್ಬೇಕು. ಕಾಯಿ ಹಾಲು ಹಾಕಿ ನಂತರ ಪುನಃ ಮಿಕ್ಸ್ ಮಾಡಿ, ನಮಗೆ ಸಿಹಿ ಎಷ್ಟು ಬೇಕು ಅಂತೇಳಿ ಬೆಲ್ಲ ಹಾಕಬೇಕಾಗ್ತದೆ, ಎಷ್ಟು ಸ್ವೀಟ್ ಬೇಕಂತೇಳಿ ನೋಡಿ. ಮತ್ತೆ ಸ್ವಲ್ಪ ನಾವು ಅದಕ್ಕೆ ಏಲಕ್ಕಿ ಪುಡಿ ಸಹ ಕುಟ್ಟಿ ಹಾಕ್ತೇವೆ, ಪರಿಮಳ ಬರಲಿ ಹೇಳಿ. ಇದು ಆಟಿದ ಕಷಾಯ ಕುಡಿದಾಗ ಬಾಡಿ ಸ್ವಲ್ಪ ಹೀಟ್ ಆಗ್ತದೆ, ಹಾಗೆ ತಂಪಾಗ್ಲಿ ಅಂತೇಳಿ ನಾವು ಇದು ಮೆಂತೆ ಗಂಜಿ ಮಾಡೋದು. ಇದಕ್ಕೆ ನಾವು ಸ್ವಲ್ಪ ಉಪ್ಪು ಹಾಕಿದ್ದೆ, ಮತ್ತೆ ಸ್ವಲ್ಪ ತುಪ್ಪದಲ್ಲಿ ಒಂದು ಗೋಡಂಬಿಯನ್ನು ಸ್ವಲ್ಪ ಫ್ರೈ ಮಾಡಿ ಹಾಕಬೇಕಾಗ್ತದೆ. ಮೆಂತೆ ಗಂಜಿ ಮೊಡವೆಗೆ ಮತ್ತೆ ಸುಕ್ಕು ಕಟ್ಟುದು ಕಡಿಮೆ ಮಾಡ್ತದೆ, ಮತ್ತೆ ರಕ್ತ ಶುದ್ಧೀಕರಣ ಮಾಡ್ತದೆ, ಮತ್ತೆ ಕೂದಲು ಬೆಳವಣಿಗೆ ಎಲ್ಲ ತುಂಬಾ ಒಳ್ಳೆಯದಾಗ್ತದೆ. ಮತ್ತೆ ಇದರಲ್ಲಿ ತುಂಬಾ ತಂಪಿರೋದ್ರಿಂದ ಕಷಾಯ ಕುಡಿದ ನಂತರ ಮೆಂತೆ ಗಂಜಿ ತಿಂದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆ. ಮೆಂತೆ ಗಂಜಿ ಮತ್ತೆ ಆಟಿದ ಅಮಾವಾಸ್ಯೆಯ ಕಷಾಯ ರೆಡಿಯಾಗಿದೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಹೋಗಿ ಇದು ಪಾಳ್ಯಕ್ಕೆತೆಯನ್ನು ತರಬೇಕು. ಅದು ಗಂಡಸರು ಹೋಗಿ ತರಬೇಕು, ಹೆಂಗಸರು ಹೋಗುದಿಲ್ಲ ಅದಕ್ಕೆ. ಈ ವಿಡಿಯೋ ಮಾಡುವಾಗ ಸ್ವಲ್ಪ ಗಡಿಬಿಡಿ ಆಯಿತು, ಎಲ್ಲ ಒಟ್ಟಿಗೆ ಮಾಡಲಿಕ್ಕೆ ಹೋಗಿ. ಅದು ಸಹ ನಾನು ಇವತ್ತೇ ಅಪ್ಲೋಡ್ ಮಾಡಬೇಕಂತೇಳಿ. ಏನಾದರೂ ಮಿಸ್ಟೇಕ್ ಇದ್ದರೆ ಕ್ಷಮಿಸ್ಬೇಕಂತ ಕೇಳ್ತೇನೆ. ನೋಡಿ, 5:57 ಆಯಿತು. ನಮ್ಮದು ಕಷಾಯ ಮತ್ತು ಮೆಂತೆ ಗಂಜಿ ಎಲ್ಲ ರೆಡಿಯಾಗಿ ನಾವೀಗ ಕಷಾಯ ಕುಡಿಯುತ್ತೇವೆ. ಇವತ್ತಿನ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.